ಫ್ಯಾಕ್ಟ್ ನಂಬರ್ 1. ವಿಜ್ಞಾನಿಗಳು ಇಲಿಗಳ ಮೇಲಿನ ಏಕೆ ಪ್ರಯೋಗ ಮಾಡ್ತಾರೆ ಯಾಕೆ ಗೊತ್ತಾ? ಜೆನೆಟಿಕಲ್, ಫಿಸಿಯಾಲಜಿ, ಬಿಹೇವಿಯರ್ ಇವೆಲ್ಲ ವಿಷಯಗಳಲ್ಲಿ ಇಲಿಗಳಿಗೆ ಮತ್ತು ಮನುಷ್ಯರ ನಡುವೆ ತುಂಬ ಹತ್ತಿರದ ಹೋಲಿಕೆಗಳಿವೆ. ಡಯಾಬಿಟಿಸ್, ಕ್ಯಾನ್ಸರ್, ಕ್ಯಾಂಡ್ರಿಯೋವ್ಯಾಕ್ಸಲ್ ಡಿಸೀಸ್ ಮನುಷ್ಯರಿಗೆ ಬರುವ ರೋಗಗಳು ಇವುಗಳಿಗೂ ಬರುತ್ತವೆ. ಮತ್ತು ಆ ಇಲಿಗಳ ಆಯಸ್ಸು ತುಂಬ ಕಡಿಮೆ ಇರುತ್ತವೆ. ಇಲಿಗಳು 2 ಅಥವಾ 3 ವರ್ಷಗಳಿಗಿಂತ ಹೆಚ್ಚು ಬದುಕುವುದಿಲ್ಲ. ಅದಕ್ಕೆ ಯಾವುದಾದರೂ ಡ್ರಗ್ಸ್ಗಳನ್ನು ಇಲಿಗಳಿಗೆ ಕೊಟ್ಟರೆ ಅದು ತನ್ನ ಜೀವಿತಾವಧಿಯಲ್ಲಿ ಎಂಥ ಬದಲಾವಣೆ ತರುತ್ತೆ ಅಂತ ಬೇಗನೆ ತಿಳಿದುಕೊಳ್ಳಬಹುದು. ಇವು ಕಡಿಮೆ ಸಮಯದಲ್ಲಿ ಬೇಗನೆ ಸಂತಾನೋತ್ಪತ್ತಿ ಮಾಡುತ್ತವೆ. ಅವು ಹೆಚ್ಚು ಮರಿಗಳಿಗೆ ಜನ್ಮ ಕೂಡ ಕೊಡಬಲ್ಲವು. ಇದರಿಂದ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಮರಿಗಳು ಸಿಗ್ತವೆ. ಮತ್ತು ಇವು ಚಿಕ್ಕದಾಗಿರುವುದರಿಂದ ಇವುಗಳ ಮೇಂಟೆನೆನ್ಸ್ ಕೂಡ ಸುಲಭವಾಗಿರುವುದರಿಂದ ಮತ್ತು ಇವುಗಳ ರೀತಿಯಾಗಿ ಯಾವ ಜೀವಿ ಕೂಡ ಇಲ್ಲ. ಇವೆಲ್ಲ ಕಾರಣಗಳಿಂದಲೇ ವಿಜ್ಞಾನಿಗಳು ಈ ಇಲಿಗಳ ಮೇಲೆ ಪ್ರಯೋಗ ಮಾಡ್ತಾರೆ. ಫ್ಯಾಕ್ಟ್ ನಂಬರ್ 2. ಲೇ ದೋಸ್ತ, ಆಕಾಶದ ಮೇಲೆ ಅಂದ್ರೆ ಅಂತರಿಕ್ಷದ ಮೇಲೆ ತಾಪಮಾನ ಹೇಗಿರುತ್ತೆ? ಹಾಂ ಮಾವ ಹೇಳ್ತಾನೆ, ವಿಡಿಯೋ ಸ್ಕಿಪ್ ಮಾಡಿದೆ ನೋಡು. ನಮ್ಮ ಮಾವ ಹೇಳಿದಾಗೆ ಎಲ್ಲರೂ ಕೂಡ ಅಂತರಿಕ್ಷದಲ್ಲಿ ವಾತಾವರಣ ತಣ್ಣಗೆ ಇರುತ್ತೆ ಅಂತ ಹೇಳ್ತಾರೆ. ಹೌದು, ನೀವೇನೋ ಹೇಳಿದ್ದೇನೋ ಸರಿ, ಆದರೆ ಚಂದ್ರನ ಮೇಲೆ ಅಲ್ಲ. ಹೌದು, ಮೊದಲ ಬಾರಿಗೆ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಅವರ ತಂಡದವರು ಚಂದ್ರನ ಮೇಲೆ ಹೋಗಿ ಲ್ಯಾಂಡ್ ಆದಾಗ ಚಂದ್ರನ ಮೇಲೆ 93 ಡಿಗ್ರಿಯಷ್ಟು ಬಿಸಿಯಾದ ತಾಪಮಾನ ಇತ್ತಂತೆ. ಇದರಿಂದ ನೀವು ಅರ್ಥ ಮಾಡ್ಕೊಳ್ಳಬಹುದು ಚಂದ್ರನ ಮೇಲೆ ಎಷ್ಟು ಬಿಸಿ ತಾಪಮಾನ ಇತ್ತು ಅಂತ. ಅಲ್ಲಿ ಅಷ್ಟು ತಾಪಮಾನ ಇದ್ರೆ ಮನುಷ್ಯರು ಹೆಂಗೆ ಹೋಗ್ತಾರಲೇ ಮರೆಯ? ಹಾ ಮಾವ, ಅವರು ಹೋಗುವಾಗ ಸ್ಪೇಸ್ ಶೂಟ್ ಧರಿಸಿರುತ್ತಾರೆ. ಅವರು ಒಂದು ವೇಳೆ ಈ ಸ್ಪೇಸ್ ಶೂಟ್ ಧರಿಸಿಲ್ಲ ಅಂದ್ರೆ ಅವರು ಅಲ್ಲೇ ಸಾಯುತ್ತಿದ್ದರು. ಇದೇ ಕಾರಣಕ್ಕೆ ಅಲ್ಲಿಗೆ ಹೋಗುವಾಗ ಸ್ಪೇಸ್ ಶೂಟ್ಗಳನ್ನು ಧರಿಸುತ್ತಾರೆ. ಫ್ಯಾಕ್ಟ್ ನಂಬರ್ 3. ನೀವು ಎಂದಾದರೂ ಯೋಚನೆ ಮಾಡಿದ್ದೀರಾ ಪ್ರಾಣಿಗಳು ಹಲ್ಲು ಉಜ್ಜದೆ ಹೇಗೆ ಇರ್ತವೆ ಅಂತ? ಅದಕ್ಕೆಲ್ಲ ಕಾರಣ ಆಹಾರ. ನಾವೆಲ್ಲ ಬೇಯಿಸಿದ ಆಹಾರವನ್ನು ತಿಂತೇವೆ. ಅದರಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಶುಗರ್ ಹೆಚ್ಚಾಗಿರುತ್ತದೆ. ಇದರಿಂದ ನಮ್ಮ ಹಲ್ಲುಗಳು ಹಾಳಾಗುತ್ತದೆ. ಇದರಿಂದ ನಾವೆಲ್ಲ ಪ್ರತಿದಿನ ಹಲ್ಲು ಉಜ್ಜಲೇಬೇಕು. ಆದರೆ ಪ್ರಾಣಿಗಳು ಹಾಗಲ್ಲ. ಅವುಗಳೆಲ್ಲ ಹಸಿ ಆಹಾರವನ್ನು ತಿಂತಾವೆ. ಇನ್ನು ಹಸಿ ಆಹಾರದಲ್ಲಿ ಫೈಬರ್ ಅಂಶ ತುಂಬ ಹೆಚ್ಚಿರುತ್ತೆ. ಮತ್ತೆ ಅವು ತುಂಬ ಹೊತ್ತು ಅಗಿದು ತಿಂತಾವೆ. ಮತ್ತೆ ಮನೆಯಲ್ಲಿ ಸಾಕಿದ ನಾಯಿಗಳಿಗೆ ಆಗಾಗ ಹಲ್ಲಿನ ಸಮಸ್ಯೆ ಕಂಡು ಬರುತ್ತದೆ. ಅದು ಯಾಕೆ ಅಂದರೆ ಅವುಗಳಿಗೆ ಬೇಯಿಸಿದ ಆಹಾರ ಮತ್ತು ಬಿಸ್ಕೆಟ್ಗಳನ್ನು ಇಡ್ತೇವೆ ಅದಕ್ಕೆ. ಫ್ಯಾಕ್ಟ್ ನಂಬರ್ 4. ಭಾರತ ದೇಶದ ಪ್ರಧಾನಮಂತ್ರಿ ಮೋದಿಯವರು ಯಾವ ಪೆನ್ನನ್ನು ಬಳಸುತ್ತಾರೆ? ಆ ಪೆನ್ನಿನ ವಿಶೇಷತೆ ಏನು ಮತ್ತು ಆ ಪೆನ್ನಿನ ಬೆಲೆ ಎಷ್ಟು ಗೊತ್ತಾ? ಗೊತ್ತಿಲ್ಲದಕ್ಕ ನಿನ್ನ ವಿಡಿಯೋ ನೋಡ ಅಂತೇಳಿ. ಮೋದಿಯವರು ಮೌಂಟ್ ಬ್ಲಾಕ್ ಎಂಬ ಲಕ್ಸುರಿ ಪೆನ್ನನ್ನು ಬಳಸುತ್ತಾರೆ. ಇದನ್ನು ಜರ್ಮನಿ ದೇಶದ ಕಂಪನಿ ತಯಾರಿಸುತ್ತದೆ. ಇನ್ನು ಈ ಪೆನ್ನಿನ ಬರಾಕ್ ಒಬಾಮಾ, ವಾರೆನ್ ಬಫೆಟ್, ಅಮಿತಾಬ್ ಬಚ್ಚನ್ಗಳಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಳಸುತ್ತಾರೆ. ಈ ಪೆನ್ನಿನ ಬೆಲೆ ಬರೋಬ್ಬರಿ 1,30,000 ರೂಪಾಯಿಗಳು. ಅಷ್ಟಕ್ಕೂ ಈ ಪೆನ್ ಇಷ್ಟೊಂದು ದುಬಾರಿಯಾಗಲು ಕಾರಣ ಏನೆಂದರೆ ಇದನ್ನು ಗೋಲ್ಡ್, ಪ್ಲಾಟಿನಾ, ಡೈಮಂಡ್ ಹಾಗೂ ರೆಲ್ ಇವೆಲ್ಲ ವಸ್ತುಗಳನ್ನು ಬಳಸಿ ತಯಾರಿಸುತ್ತಾರೆ. ಇನ್ನು ಈ ಪೆನ್ ರಿಫಿಲ್ ಮಾಡಲು ಪಿನ್ ಕೋಡ್ನ ಅರೇಂಜ್ ಮಾಡಿದಾಗ ಮಾತ್ರ ರಿಫಿಲ್ ಮಾಡಲು ಸಾಧ್ಯ. ಹಾಗೆ ಇದಕ್ಕೆ 3 ವರ್ಷದವರೆಗೂ ವಾರಂಟಿ ಕೊಡಲಾಗುತ್ತದೆ. ವಿಡಿಯೋ ಮುಂದುವರ್ಸೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಫ್ಯಾಕ್ಟ್ ನಂಬರ್ 5. ಮುಖೇಶ್ ಅಂಬಾನಿಯವರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು? ಭಾರತ ದೇಶದ ಶ್ರೀಮಂತ ವ್ಯಕ್ತಿರಲ್ಲಿ ಇವರು ಒಬ್ಬರು. ಇವರ ಒಟ್ಟು ಆಸ್ತಿ $80.7 ಬಿಲಿಯನ್. ನಮ್ಮ ಇಂಡಿಯನ್ ರುಪಿಯಲ್ಲಿ 7.65 ಲಕ್ಷ ಕೋಟಿ. ಇದನ್ನು ಕೇಳಿ ನೀವು ಅಂಬಾನಿ ಬ್ಯಾಂಕಲ್ಲಿ ಇಷ್ಟು ಬ್ಯಾಲೆನ್ಸ್ ಇದೆಯಾ ಅಂತ ಅಂದ್ಕೊಳ್ಳಬೇಡಿ. ಹೌದು, ನೆಟ್ವರ್ತ್ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನೋದು ಎರಡು ಬೇರೆ ಬೇರೆ. 7.65 ಲಕ್ಷ ಕೋಟಿ ಅನ್ನೋದು ಇವರ ಇನ್ವೆಸ್ಟ್ಮೆಂಟ್ಸ್ ಮತ್ತು ಇವರ ಪೂರ್ತಿ ಆಸ್ತಿ. 7.65 ಲಕ್ಷ ಕೋಟಿ ಅನ್ನೋದು ಇವರ ಬ್ಯಾಂಕ್ ಅಕೌಂಟ್ನಲ್ಲಿ ಇರೋದಿಲ್ಲ. ಕೆಲವು ಮೂಲಗಳ ಪ್ರಕಾರ 1 ಮಿಲಿಯನ್ ಅಷ್ಟು ಇವರ ಅಕೌಂಟ್ನಲ್ಲಿ ಇರಬಹುದು. ಅದನ್ನು ಬಿಟ್ಟು ಇನ್ನು ಉಳಿದ ಹಣ ಸ್ಟಾಕ್ಸ್ ಮತ್ತು ಶೇರ್ಗಳ ಮೇಲೆ ಇನ್ವೆಸ್ಟ್ ಮಾಡಿರುತ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ಮಾಡೋಕ್ಕೆ ನಾನು ತುಂಬ ಕಷ್ಟಪಟ್ಟಿದ್ದೇನೆ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಇದು ಫ್ರೆಂಡ್ಸ್ ನಿಮಗೆ ಗೊತ್ತಿಲ್ಲದ ಕೆಲವೊಂದಷ್ಟು ಮಾಹಿತಿ. ವಿಡಿಯೋ ಚಿಕ್ಕದಾಗಿದ್ದರೂ ಕೂಡ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸುತ್ತೇನೆ.